ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠ ಮಧ್ಯಾಹ್ನ ಸಂಕ್ರಾಂತಿ. ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠ ಮಧ್ಯಾಹ್ನ ಸಂಕ್ರಾಂತಿ. ಮತ್ತೆ ಅಸ್ತಮಾನ ಪೌರ್ಣಮಿ ಎಂಬುದಿಲ್ಲ, ಮತ್ತೆ ಅಸ್ತಮಾನ ಪೌರ್ಣಮಿ ಎಂಬುದಿಲ್ಲ. ಭಕ್ತನ ಮನೆಯಂಗಳವೇ ವಾರಣಾಸಿ ಕಾಣ, ಭಕ್ತನ ಮನೆಯಂಗಳವೇ ವಾರಣಾಸಿ ಕಾಣ. ರಾಮನಾಥ ರಾಮನಾಥ ರಾಮನಾಥ. ಸರಳ ಸುಂದರವಾದ ರೀತಿಯ ನಿಜಭಕ್ತನ ಚಿತ್ರಣವನ್ನು ಇಲ್ಲಿ ಕಾಣುತ್ತೇವೆ. ನಿಷ್ಠೆಯುಳ್ಳ ಶಿವಭಕ್ತನಿಗೆ ಹಗಲು ರಾತ್ರಿಗಳಾಗಲಿ, ಅಮಾವಾಸ್ಯೆ ಪೂರ್ಣಿಮೆಗಳಾಗಲಿ, ರಾಹುಕಾಲ, ಗುಳಿಗಕಾಲ ಮತ್ತು ಯಮಗಂಡ ಕಾಲಗಳೇ ಆಗಲಿ ಇರುವುದಿಲ್ಲ. ಅವನು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿರುವುದರಿಂದ ಇವುಗಳ ಪರಿವೆಯೇ ಇರುವುದಿಲ್ಲ. ಲೌಕಿಕರು ಆಚರಿಸುವ ಅಮಾವಾಸ್ಯಾದಿಗಳು ಇವನಿಗೆ ಸಂಬಂಧವೇ ಇಲ್ಲ ಎಂದು ಹೇಳುತ್ತಾ ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಅಂದರೆ ಕಾಶಿ ಎಂದು ಕರೆದಿದ್ದಾರೆ ದೇವರ ದಾಸಿಮಯ್ಯನವರು. ಆದಿಯಾರರ ಭೇದ ತನುಗುಣ ಮೂವತ್ತಾರ ಮೇರಿ, ಆದಿಯಾರರ ಭೇದ ತನುಗುಣ ಮೂವತ್ತಾರ ಮೇರಿ. ತೋರಿದುದ ತೋರಿ ಮತ್ತೆ ಆರೂಢವಾದರೆ, ತೋರಿದುದ ತೋರಿ ಮತ್ತೆ ಆರೂಢವಾದರೆ, ಮೇಲೆ ನಿನ್ನಿಚ್ಛೆ ಕಾಣ ರಾಮನಾಥ, ಮೇಲೆ ನಿನ್ನಿಚ್ಛೆ ಕಾಣ ರಾಮನಾಥ. ಮೇಲೆ ನಿನ್ನಿಚ್ಛೆ ಕಾಣ ರಾಮನಾಥ, ರಾಮನಾಥ. ಪ್ರಸ್ತುತ ವಚನದಲ್ಲಿ ದಾಸಿಮಯ್ಯನವರು ಆರೂಢ ಸ್ಥಿತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸ್ಥಿತಿಯನ್ನು ಹೊಂದಲು ಶರೀರದ ಸ್ವರೂಪವನ್ನು ಅರಿಯಬೇಕು. ಶರೀರವೆಂದರೇನು? ಅದು ನಿರ್ಮಾಣ ಪರ್ಯಂತು ಹೀಗೆ ಪ್ರಶ್ನಿಸುತ್ತಾ ಇದ್ದಾಗ ಶರೀರ ಮತ್ತು ಆತ್ಮಗಳ ಸಂಪೂರ್ಣ ಜ್ಞಾನವಾಗಿ ಆರೂಢ ಸ್ಥಿತಿಗೆ ಮುಟ್ಟುತ್ತಾನೆ. ಶರೀರವು ಪಂಚಭೂತಗಳಾದ ಆಕಾಶ, ವಾಯು, ತೇಜ, ಜಲ ಮತ್ತು ಭೂಮಿಗಳು ಪಂಚೀಕರಣಗೊಂಡು 36 ತತ್ವಗಳಿಂದ ನಿರ್ಮಾಣವಾಗಿದೆ. ಇದನ್ನು ಅರಿಯಲು ಷಟ್ಸ್ಥಲ ಮಾರ್ಗವನ್ನು ಆಶ್ರಯಿಸಬೇಕು. ಇದರ ಮೂಲಕ ಶರಣರು ಪರಮ ಸತ್ಯವನ್ನು ತಿಳಿದು ಅದನ್ನು ಅನುಭವಿಸಿದಾಗ ಮಾಯಾರೂಪಿ ಅಸತ್ಯವಾದ ದೇಹವನ್ನು ಮರೆಯಾಗಿಸುತ್ತದೆ ಹಾಗೂ ಅವನ ಗುರಿ ಪರಮ ಸತ್ಯದೆಡೆಗಿರುತ್ತದೆ. ಅದುವೇ ಆರೂಢ ಸ್ಥಿತಿ ಎನ್ನಬಹುದು. ಅವನಿಗೂ ರಾಮನಾಥನ ಕರುಣೆ ಬೇಕೇ ಬೇಕು ಎಂಬ ಭಾವ ಪ್ರಸ್ತುತ ವಚನದಲ್ಲಿ ಕಾಣಬಹುದು. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲಿನ ಒಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಶರೀರದೊಳಗಾತ್ಮನ ಆರು ಕಾಣದಂತಿರಿಸಿದೆ, ಶರೀರದೊಳಗಾತ್ಮನ ಆರು ಕಾಣದಂತಿರಿಸಿದೆ. ನೀ ಬೆರೆಸುವ ಭೇದಕ್ಕೆ
ಬೆರಗಾದೆನಯ್ಯ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ 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 ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಆತ್ಮನು ಜೀವಿಗಳ ಶರೀರದಲ್ಲಿದ್ದಾನೆಂಬುದನ್ನು ಪ್ರಕೃತಿಯಲ್ಲಿ ಕಾಣುವ ಮರ ಹಾಲುಗಳ ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ. ಮರದಲ್ಲಿ ಅಗ್ನಿ, ಹಾಲಿನಲ್ಲಿ ತುಪ್ಪವಿರುವಂತೆ ಶರೀರದಲ್ಲಿ ಆತ್ಮನಿದ್ದಾನೆ. ಮರದೊಳಗಿರುವ ಅಗ್ನಿ ಹಾಲಿನಲ್ಲಿರುವ ತುಪ್ಪದ ಕ್ರಿಯೆಗಳಿಲ್ಲದೆ ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಆತ್ಮನನ್ನು ಕಾಣಲು ಭಕ್ತಿ, ಜ್ಞಾನ, ವಿರಕ್ತಿಗಳೆಂಬ ಕ್ರಿಯೆಗಳಿಂದ ಮಾತ್ರ ಸಾಧ್ಯ. ಅಗ್ನಿ, ತುಪ್ಪ ಮತ್ತು ಆತ್ಮಗಳು ಚೇತನದ ಪ್ರತೀಕಗಳಾಗಿವೆ. ಇವುಗಳನ್ನು ಹೀಗೆ ಅವ್ಯಕ್ತವಾಗಿ ಮರದಲ್ಲಿ, ಹಾಲಿನಲ್ಲಿ ಮತ್ತು ಶರೀರದಲ್ಲಿ ಕ್ರಮವಾಗಿ ಇಡಲು ಸರ್ವಶಕ್ತನಾದ ರಾಮನಾಥನಿಂದಲೇ ಸಾಧ್ಯ. ಮರದಲ್ಲಿ ಅಗ್ನಿ, ಹಾಲಿನಲ್ಲಿ ತುಪ್ಪವಿರುವಂತೆ ಶರೀರದಲ್ಲಿ ಆತ್ಮನಿದ್ದಾನೆ ಎಂದು ದೇವರ ದಾಸಿಮಯ್ಯನವರು ಹೇಳಿದ್ದಾರೆ. ಭಕ್ತರುಕ್ಕು ಮಿಕ್ಕುದ ಕೊಂಡಡೆ ಬಿಕ್ಕು ನಾಯಿ ಶಿವಭಕ್ತರುಕ್ಕು ಮಿಕ್ಕುದ ಕೊಂಡಡೆ ಸದಾಚಾರಿಯಾಗಬಲ್ಲುದೇ ಚಾರಿಯಾಗ ಬಲ್ಲುದೇ ಸದಾಚಾರಿಯಾಗಬಲ್ಲುದೇ ಭೃತ್ಯಚಾರಿಯಾಗಬಲ್ಲುದೇ ಉಕ್ಕುಕೊಂಡ ಪ್ರಸಾದ ಬಿಕ್ಕು ನಾಯಿ ತಿಂದಂತೆ ಕಾಣ ಬಿಕ್ಕು ನಾಯಿ ತಿಂದಂತೆ ಕಾಣ ರಾಮನಾಥ ರಾಮನಾಥ ಬಿಕ್ಕು ನಾಯಿ ತಿಂದಂತೆ ಕಾಣ ರಾಮನಾಥ. ಬೆಕ್ಕು, ನಾಯಿ ಮೊದಲಾದ ಪ್ರಾಣಿಗಳು ಶಿವಭಕ್ತರ ಪ್ರಸಾದದ ನಂತರ ಮಿಕ್ಕಿದ ಪ್ರಸಾದವ ತಿಂದರೆ ಅವು ಶಿವಭಕ್ತರಾಗುವುದಿಲ್ಲ. ಗುರುಲಿಂಗ ಜಂಗಮರಲ್ಲಿ ನಂಬಿಕೆ ಇಲ್ಲದೆ ಅವರಿಂದ ಮಿಕ್ಕಿದ ಪ್ರಸಾದ ಪಡೆದರೆ ಬೆಕ್ಕು ನಾಯಿಗಳಂತೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು, ಆಶ್ರಯದ ನಿದ್ರೆ. ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು,
ಆಶ್ರಯದ ನಿದ್ರೆ ಕೆಟ್ಟಿತು ಗ್ರಾಸಮೆಲ್ಲನಾಯಿತು ಕೆಟ್ಟಿತು ಗ್ರಾಸಮೆಲ್ಲನಾಯಿತು ಸ್ತ್ರೀಯರ ಮೇಲಣ ಇಚ್ಛೆ ಕೆಟ್ಟಿತು ಸ್ತ್ರೀಯರ ಮೇಲಣ ಇಚ್ಛೆ ಕೆಟ್ಟಿತು ಈಶ್ವರ ನಿಮ್ಮ ಪಾದಾಂಬುಜ ಸೇವೆಯಿಂದ ಕಾಣ ರಾಮನಾಥ ಈಶ್ವರ ನಿಮ್ಮ ಪಾದಾಂಬುಜ ಸೇವೆಯಿಂದ ಕಾಣ ರಾಮನಾಥ ಕಾಣ ರಾಮನಾಥ. ಆಸೆಯೇ ದುಃಖಕ್ಕೆ ಮೂಲವೆನ್ನುವ ಜನವಾಣಿಯನ್ನು ಇಲ್ಲಿ ಸ್ಮರಿಸಬಹುದು. ಈ ಆಸೆಯಿಂದ ಏನಾಗುವುದು ಎಂಬುದನ್ನು ದಾಸಿಮಯ್ಯನವರು ಬಹು ಸುಂದರವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಸೆಯ ಫಲವೆಂದರೆ ದುಃಖ. ಅದರಿಂದ ವಿಷಯಾದಿ ವಸ್ತುಗಳ ಬೆನ್ನಟ್ಟಿ ನಮ್ಮನ್ನು ನಾವು ಮರೆಯಬೇಕಾಗುತ್ತದೆ. ನಮ್ಮ ನೆಮ್ಮದಿ ಹಾಳಾಗುವುದಲ್ಲದೆ ನಿದ್ರೆ, ಹಸಿವು, ಬಾಯಾರಿಕೆ, ನಾಲಿಗೆಯ ರುಚಿ ಇಲ್ಲದಂತಾಗುತ್ತದೆ. ಸ್ತ್ರೀಯರ ಮೇಲಿನ ಮೋಹವೂ ಸಹ ನಾಶವಾಗುತ್ತದೆ. ಹೇ ರಾಮನಾಥ, ನಿನ್ನ ನಾಮದ ಬಲದಿಂದ ದುರಾಶೆಗಳೆಲ್ಲ ನಾಶವಾದವು. ಹೇ ಈಶ್ವರ, ನಿನ್ನ ಪಾದ ಸೇವೆಯಿಂದ ತನ್ನ ಶರೀರೇಂದ್ರಿಯಗಳ ಪ್ರವೃತ್ತಿ ನಾಶವಾದವು ಎಂಬ ಭಾವನೆಯನ್ನು ಇಲ್ಲಿ ಕಾಣಬಹುದು.